ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೆಣ್ಯರನ್ನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇ ರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೆ ವಂದಿಸುತ್ತಾ, ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 23ನೆಯ ನುಡಿಯ ಮುಂದುವರಿದ ಭಾಗವನ್ನು ನೋಡಿಕೊಂಡು ಬರೋಣ. ಪಕ್ಷ್ಮಗಳ ಕ್ಷಿಗಳ ಗಲದಲಿಪ್ಪಂತಕ್ಷರ ಪುರುಷನಪೇಕ್ಷೆಯಲಿ ಕುಕ್ಷಿಯೊಳಗಬ್ಜತ್ರಕ್ಷಾದ್ಯಮರರ ಈಕ್ಷಿಸಿ ಕರುಣದಿ ರಕ್ಷಿಪನೆಂಬುದೇ ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಕಣ್ಣು ರೆಪ್ಪೆಗಳು ಕಣ್ಣನ್ನು ಹೇಗೆ ರಕ್ಷಣೆ ಮಾಡ್ತವೆಯೋ, ಇಷ್ಟು ಸೂಕ್ಷ್ಮವಾದ ಅಂಗವಾಗಿರುವಂತಹ ಕಣ್ಣನ್ನು ಪ್ರತಿ ನಿತ್ಯವೂ ಎಡಬಿಡದೆ ಮಾಡ್ತಾ ಇದ್ದಾವೋ ಹಾಗೆ ಭಗವಂತ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಮೊದಲಿನ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ದಾಸಾರ್ಯರು. ತದನಂತರದಲ್ಲಿ ಈ 2ನೇ ಪಾದದಲ್ಲಿ ಏನು ಹೇಳ್ತಾ ಇದ್ದಾರೆ? ಕುಕ್ಷಿಯೊಳಗೆ ನೋಡಿ, ಕುಕ್ಷಿಯೊಳಗೆ ಅಂದರೆ ಈ ಹೊಟ್ಟೆಯಲ್ಲಿ ಅಂತನೂ ಅರ್ಥ ಬರುತ್ತೆ, ಮತ್ತು ಈ ಬ್ರಹ್ಮಾಂಡದಲ್ಲಿ ಅಂತ, ಬ್ರಹ್ಮಾಂಡ ಮತ್ತು ಪಿಂಡಾಂಡದಲ್ಲಿ ಅಂತಲೂ ನಾವು ಅರ್ಥವನ್ನು ತೆಗೆದುಕೊಳ್ಬಹುದು. ಈ ಹೊಟ್ಟೆಯೊಳಗೆ, ಮೊದಲಿಗೆ ಈ ಹೊಟ್ಟೆಯಲ್ಲಿ ಅಂತ ನೋಡೋಣ. ಹೊಟ್ಟೆಯಲ್ಲಿ ಅಬ್ಜಜ ಅಂದರೆ, ಅಬ್ಜಜ ಅಂದರೆ ಯಾರು? ಚತುರ್ಮುಖ ಬ್ರಹ್ಮದೇವರು. ತದನಂತರದಲ್ಲಿ ತ್ರಕ್ಷ, ತ್ರಿಅಕ್ಷ, ತ್ರಕ್ಷ ಆಗಿದೆ. ತ್ರಿಅಕ್ಷ 3 ಕಣ್ಣುಳ್ಳವರು, ಅಕ್ಷ ಅಂದರೆ ಕಣ್ಣು, ತ್ರಿಅಕ್ಷ 3 ಕಣ್ಣುಳ್ಳವರು ಯಾರು? ಮನೋನಿಯಾಮಕರಾದ ಮಹರುದ್ರದೇವರು. ಆದ್ಯಮರರ, ಇದೇ ಮೊದಲಾದ ಆದ್ಯಮರರು, ಮೊದಲಾದ ದೇವತೆಗಳು ಅಂದರೆ ಚತುರ್ಮುಖ ಬ್ರಹ್ಮದೇವರನ್ನೇ ಮೊದಲು ಮಾಡಿಕೊಂಡು ರುದ್ರದೇವರೇ ಮೊದಲಾದ ದೇವತೆಗಳು. ಅವರೆಲ್ಲರೂ ಅಮರರ ಅಂದರೆ ಈ ಮೊದಲಾದ ದೇವತೆಗಳು, ಆದಿ ಅಮರರು, ಆದ್ಯಮರರು ಮೊದಲಾದ ದೇವತೆಗಳನ್ನು ಈಕ್ಷಿಸಿ ಅಂದರೆ ಅವರವರ ಯೋಗ್ಯತಾನುಸಾರವಾಗಿ ತಾರತಮ್ಯವನ್ನು ಅನುಸರಿಸಿ ಕರುಣದಿ ರಕ್ಷಿಪನೆಂಬುದೇ. ನೋಡಿ, ಚತುರ್ಮುಖ ಬ್ರಹ್ಮದೇವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನು ಕೂಡ ರಕ್ಷಣೆ ಮಾಡ್ತಾರೆ. ಪಾಮರರು, ತೃಣಾಂತ ಜೀವಿಗಳ ಎಲ್ಲರನ್ನೂ ಕೂಡ ಭಗವಂತ ಶ್ರೀಹರಿ ತನ್ನ ಹೊಟ್ಟೆಯಲ್ಲಿ ಇಟ್ಟು ಕಾಪಾಡ್ತಾ ಇದ್ದಾರೆ. ಈ ರಕ್ಷಿಪನೆಂಬುದೇ ಅಂದರೆ ಕಾಪಾಡುವುದು ಅಂತ. ಈ ಸಾಧನ ದೇಹಗತ ಕರಣಗಳಲ್ಲಿದ್ದು ಇಂದ್ರಿಯಗಳಲ್ಲಿ ಇದ್ದು ಎಲ್ಲ ಕರ್ಮಾಚರಣೆಗಳನ್ನು ತಾನು ಮಾಡಿಸಿ ಅದರ ಭೋಗವನ್ನು, ಅದರ ಸವಿರುಚಿಯನ್ನು ತಾನು ಸವಿಯದೆ ಜೀವರಿಗೆ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂತಹ ಈ ಸಾಧಕರಿಗೆ ಅಥವಾ ಎಲ್ಲ ಜೀವಿಗಳಿಗೂ ಕೂಡ ತನ್ನಲ್ಲಿಯೇ ಪ್ರವೇಶ ಮಾಡುವಂತೆ, ತನ್ನ ಹೊಟ್ಟೆಯೊಳಗೆ ಪ್ರವೇಶ ಮಾಡುವಂತಹ ಆ ಒಂದು ಕಾರುಣ್ಯವನ್ನು ಶ್ರೀಹರಿ ಕೊಡ್ತಾ ಇದ್ದಾರೆ. ಅದು ಹೇಗೆ? ಇಂದ್ರಿಯಾಭಿಮಾನಿ ದೇವತೆಗಳ ದ್ವಾರ ಸಾಧನ ಮಾಡಿಸಿ ಲಿಂಗಭಂಗ ಹೊಂದಿಸಿ ಸ್ವರೂಪಾನಂದವನ್ನು ವ್ಯಕ್ತ ಮಾಡಿ ನಂತರದಲ್ಲಿ ಈ
ಸಂಸಾರ ಬಂಧನದಿಂದ ಮುಕ್ತಿ ಕೊಡಿಸ್ತಾ ಇದ್ದಾರೆ. ತದನಂತರದಲ್ಲಿ ಆ ಎಲ್ಲ ಜೀವರನ್ನು ತನ್ನ ಹೊಟ್ಟೆಯಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ. ಅದು ಪ್ರಳಯ ಕಾಲದಲ್ಲಿ ಎಲ್ಲ ಜೀವರನ್ನು ಆಯಾ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಅಂತೇನು ಹೇಳ್ತೇವೆ, ಆಯಾ ಜಾಗದಲ್ಲಿ ಭಗವಂತ ಮುಕ್ತಿಯೋಗ್ಯರನ್ನು ಒಂದು ಕಡೆ, ತದನಂತರದಲ್ಲಿ ದೇವತೆಗಳು, ಮುಕ್ತಿಯೋಗ್ಯರು, ಋಜುಗಣದವರು, ಹೀಗೆ ತೃಣಾಂತ ಜೀವಿಗಳಿಗೂ ಕೂಡ ಅವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಆಯಾ ಜಾಗವನ್ನು ಕೊಟ್ಟಿದ್ದಾರೆ ಶ್ರೀಹರಿ. ಇದಲ್ವಾ ಶ್ರೀಹರಿಯ ಕಾರುಣ್ಯ. ಹೊಟ್ಟೆಯೊಳಗೆ ಇಟ್ಟು ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆಯೇ ಹೊಟ್ಟೆಯಿಂದ ಹೊರಗಡೆ ಇದ್ದಾಗಿಯೂ ಕೂಡ ಭಗವಂತ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಏನ್ರಿ ಇದು, ಹೊಟ್ಟೆಯಲ್ಲಿ ಹೇಗೆ ಇಟ್ಕೊಳ್ಳೋದು, ಅಥವಾ ಹೊಟ್ಟೆ ಒಳಗೂ ಹೋಗಿ ಹೇಗೆ ರಕ್ಷಣೆ ಮಾಡ್ತಾ ಇದ್ದಾರೆ, ಹೊಟ್ಟೆಯೊಳಗೆ ಹೋದ ನಂತರದಲ್ಲಿ ರಕ್ಷಣೆ ಹೇಗೆ ಸಾಧ್ಯ? ಎಲ್ಲವೂ ಶ್ರೀಹರಿಗೆ ಸಾಧ್ಯ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತನಿಗೆ ಸಾಧ್ಯ ಅಂತಕ್ಕಂತಹದ್ದು ಯಾವುದೂ ಇಲ್ಲ, ಭಾಗವತದ ಮಾತು. ಅದಕ್ಕೆ ಪುರಾಣಗಳು ಸಾಕ್ಷಿ ಆಗ್ತವೆ. ಈ ಉದಾಹರಣೆ, ಪರೀಕ್ಷಿತ ಮಹಾರಾಜ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಕಂಟಕ ಬಂದಿತ್ತು. ಆಗ ಅದರಿಂದ ರಕ್ಷಣೆ ಮಾಡಿರ್ತಕ್ಕಂಥವರು ಯಾರು? ಅವರೇ ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ಅವರನ್ನು, ಪರೀಕ್ಷಿತ ರಾಜನನ್ನು ರಕ್ಷಣೆ ಮಾಡಿದ್ದಾರೆ. ಹೊಟ್ಟೆಯಲ್ಲಿ ಇದ್ದಾಗಲೇ, ಗರ್ಭದಲ್ಲಿ ಇದ್ದಾಗಲೇ ರಕ್ಷಣೆ ಮಾಡಿದ್ದಾರೆ ಅಂತ ಇದು ಭಾಗವತದಲ್ಲಿ ಕಥೆ ಇದೆ. ಅದಕ್ಕೆ ಇಲ್ಲಿ ನಾವು ಏನು ಉದಾಹರಣೆಯನ್ನು ತಗೊಳ್ಬೇಕು? ಇಂತಹ ಸಾಕಷ್ಟು ಉದಾಹರಣೆಗಳು ಪುರಾಣದಲ್ಲಿ ಸಿಗ್ತವೆ. ತೃಣಾಂತ ಜೀವರನ್ನ ಎಲ್ಲ ಬೇರೆ ಬೇರೆ ಬಹುಚಿತ್ರ ಜಗತ್ ಬಹುದಾಕರಣಾತ್ ಅಂತ ಬೇರೆ ಬೇರೆ ಆಕಾರದಲ್ಲಿ ಆಯಾ ಅವುಗಳ ವಾಸಸ್ಥಾನದಲ್ಲಿಯೇ, ನೀರಿನಲ್ಲಿ ಇರ್ತಕ್ಕಂತಹ ಪ್ರಾಣಿಗಳು ಬೇರೆ, ಭೂಮಿಯ ಮೇಲೆ ಇರ್ತಕ್ಕಂತಹ ಪ್ರಾಣಿಗಳು ಬೇರೆ, ಅವರೆಲ್ಲರಿಗೂ ಕೂಡ ನೀರಿನಲ್ಲಿ ಇರುವ ಪ್ರಾಣಿಗಳಿಗೆ ನೀರಿನಲ್ಲಿಯೇ ಆಹಾರವನ್ನು ಇಟ್ಟಿದ್ದಾನೆ ಭಗವಂತ. ತದನಂತರದಲ್ಲಿ ಗಿಡದಲ್ಲಿ ಇರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ಅಲ್ಲಿಯೇ ಆಹಾರವನ್ನು ಹೊಂದಿಸುವಂತಹ ಕೆಲಸ ನೋಡಿ. ಹೀಗಾಗಿ ಎಲ್ಲರ ರಕ್ಷಣೆಯ ಜವಾಬ್ದಾರಿ ಶ್ರೀಹರಿಗೆ ಇದೆ. ಅದನ್ನು ರೀಕ್ಷಿಸಿ ರಕ್ಷಿಪನೆಂಬುದೇ, ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು. ನೋಡಿ, ಇಲ್ಲಿ ನಾವು ಯಾವುದೋ ಒಂದು ಉಪಯೋಗ ಇಲ್ಲ ಅಂದರೆ, ಪ್ರಯೋಜನ ಇಲ್ಲ ಅಂದರೆ ನಾವು ಆ ಕಡೆ ಹೋಗೋದೇ ಇಲ್ಲ. ಯಾವುದಕ್ಕೆ ಆಗಲಿ ಅದಕ್ಕೆ ಒಂದು ಫಲ ಬೇಕು ನಮಗೆ. ಆ ಫಲದ ಅಪೇಕ್ಷೆಯನ್ನು ಮಾಡ್ತೇವೆ ನಾವು. ಎಲ್ಲಕ್ಕೂ ಫಲದ ಅಪೇಕ್ಷೆ ಮಾಡೋರೆ ಜೀವರು ಅಂತ, ಫಲಾಪೇಕ್ಷಿಗಳು. ಅದಕ್ಕೆ ಫಲ ಇಲ್ಲ ಅಂದರೆ, ಮಾಡುವ ಕೆಲಸದಲ್ಲಿ ಫಲ ಇಲ್ಲ ಅಂದರೆ ಆ ಕೆಲಸದ ಕಡೆ ಮುಖ ಮಾಡಿ ಮಲಗೋಲ್ಲ ಅಂತ ಹೋಗೋದೇ ಇಲ್ಲ. ಆದರೆ ಭಗವಂತ ನಿರಪೇಕ್ಷರು. ನಮ್ಮಿಂದ ಯಾವುದನ್ನೂ ಅಪೇಕ್ಷೆ ಮಾಡದೆ ನಮ್ಮನ್ನು ಕಣ್ಣು ರೆಪ್ಪೆ ಹೇಗೆ ರಕ್ಷಣೆ ಮಾಡುತ್ತೋ ಆ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ. ನೋಡಿ, ಉದಾಹರಣೆಯು ಕೂಡ ಅಷ್ಟೇ ಚಂದದ ಉದಾಹರಣೆಯನ್ನು ಶ್ರೀ ದಾಸಾರ್ಯರು ನಮಗೆ ಕೊಡ್ತಾ ಇದ್ದಾರೆ. ಹೇಗೆ ನೋಡಿ, ನಮಗೆ ಕಷ್ಟ ಇದೆ ಸಹಾಯ ಮಾಡಿ ಅಂತ ಕೇಳೋಕ್ಕೂ ಮುಂಚೆನೇ ಸಹಾಯ ಮಾಡ್ತಕ್ಕಂಥವರು. ಕಣ್ಣು ಧೂಳು ಬರುತ್ತೆ, ಈಗ ತುಂಬ ಗಾಳಿ ಇದೆ, ಕಣ್ಣಿಗೆ ಧೂಳು ಬರುತ್ತೆ, ಈಗ ನೀನು ಮುಚ್ಚಿಕೋ ಅಂತ ಹೇಳುವಂತಹ ಪರಿಸ್ಥಿತಿಯೇ ಬಂದು ಒದಗಲ್ಲ ಕಣ್ಣಿಗೆ. ತಾನೇ ಕಣ್ಣು ಮುಚ್ಚಿ ಆ ಧೂಳನ್ನು ತಡೆಯುತ್ತೆ. ಅದನ್ನು ಹೇಳಿಕೊಟ್ಟಿರ್ತಕ್ಕಂಥವರು ಯಾರಾದರೂ ಇದ್ದಾರೆಯೇ? ಇಲ್ಲ. ಉದಾಹರಣೆಗೆ ಈ ಪುಸ್ತಕವನ್ನು ಅಲ್ಲಿಂದ ಇಲ್ಲಿ ಇಡುವಂತ ಯಾರಾದರೂ ಹೇಳಿದ್ರೆ ಮಾತ್ರ ನಾವು ಈ ಕೈಯಿಂದ ಈ ಕೆಲಸ ಮಾಡತ್ತೆ, ಅಥವಾ ನಾನು ನನ್ನ ಇಚ್ಛಾಪೂರ್ವಕವಾಗಿ ನನ್ನ ಅನಿಸಿದ್ರೆ ನಾನು ಈ ಕೈಯಿಂದ ಕೆಲಸವನ್ನು ಮಾಡ್ತೇನೆ, ಹಂಗೆ ಉಪಯೋಗ ಇರಬೇಕು ಅಂದರೆ ಮಾಡ್ತೇವೆ ಕೆಲಸ. ಆದರೆ ಕಣ್ಣು ಮತ್ತು ಕಣ್ಣು ರೆಪ್ಪೆ ಹಾಗಲ್ಲ. ಅದಕ್ಕಾಗಿ ಎಷ್ಟು ಚಂದದ ಉದಾಹರಣೆಯನ್ನು ಭಗವಂತ ಹೇಗೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅನಿಮಿತ್ಯ ಬಂದು ಉಪಯೋಗ ಇರದೇ ಇದ್ರೂ ಕೂಡ ನಮ್ಮಿಂದ ಭಗವಂತನಿಗೆ ಏನ್ರಿ ಉಪಯೋಗ ಇದೆ?
ಆದರೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವರು. ಆದ್ದರಿಂದ ಈ ಚಂದದ ಉದಾಹರಣೆಯನ್ನು, ಲೌಕಿಕದ ಉದಾಹರಣೆಯನ್ನು ಕೊಡ್ತಾ ಹೇಳ್ತಾ ಇದ್ದಾರೆ ದಾಸಾರ್ಯರು. ಇದಕ್ಕೇನೆ ಇಲ್ಲಿ ಈ ರೀತಿಯಾಗಿ ಚಿಂತಿಸುವುದಕ್ಕೆ, ಹೀಗೆ ಚಿಂತಿಸುವುದೇ ಬದುಕಿದಕ್ಕೆ ಫಲ. ಮತ್ತೆ ಇನ್ನು ಸರಿ, ಎಲ್ಲ ತೃಣಾಂತ ಜೀವರನ್ನ ರಕ್ಷಣೆ ಮಾಡ್ತಾ ಇದ್ದಾರೇನೋ ಸರಿ, ಆದರೆ ಇಲ್ಲಿ ಈ ರುದ್ರದೇವರು ಮತ್ತು ಚತುರ್ಮುಖ ಬ್ರಹ್ಮದೇವರನ್ನೇ ಮೊದಲು ಮಾಡಿಕೊಂಡು ಅಂತ ಯಾಕೆ ಹೇಳಿದ್ರು? ದೇವತೆಗಳಿಗೂ ಈ ಭಗವಂತ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾರಾ ಅಂದರೆ ಹೌದು. ಈ ಚತುರ್ಮುಖ ಬ್ರಹ್ಮದೇವರು ಹಾಗೆಯೇ ರುದ್ರದೇವರು ಇವರೆಲ್ಲರನ್ನ ಕರುಣದಿಂದ ರಕ್ಷಣೆ ಮಾಡ್ತಕ್ಕಂಥವರು ಶ್ರೀಹರಿ. ಅವರೆಲ್ಲರನ್ನ ಹೊಟ್ಟೆಯೊಳಗೆ ಇಟ್ಟು ಕಾಪಾಡ್ತಕ್ಕಂಥವರು. ಅದಕ್ಕೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಕುಕ್ಷಿಯೊಳಗೆ ಇಟ್ಕೊಂಡಿರ್ತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು ಅಂತಲ್ಲ, ಇದು ಸೃಷ್ಟಿಯ ಮೊದಲ ಪುತ್ರರು, ಭಗವಂತನ ಮೊದಲ ಪುತ್ರರು ಚತುರ್ಮುಖ ಬ್ರಹ್ಮದೇವರು. ಅವರನ್ನೇ ಮೊದಲು ಮಾಡಿಕೊಂಡು ಎಲ್ಲರನ್ನ ಶ್ರೀಹರಿ ತನ್ನ ಹೊಟ್ಟೆಯೊಳಗೆ ಇಂಬಿಟ್ಟು ಸಲಹುವರು ಅಂತ. ಅದಕ್ಕೆ ಗೀತೆಯಲ್ಲಿ ಭಗವಂತನನ್ನು ಅನ್ನ ಅಂತ ಕರೀತಾ ಇದ್ದಾರೆ. ಹೀಗೆ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಈ ಒಂದು ನಂಬಿಕೆಯೇ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತದೆ. ಆದ್ದರಿಂದ ಈ ಅನಿಮಿತ್ತ ಬಂಧುವನ್ನು, ಯಾವುದೇ ಉಪಕಾರ ನಮ್ಮಿಂದ ಆಗದೇ ಇದ್ರೂ ಕೂಡ ಯಾವುದನ್ನೇ ಅಪೇಕ್ಷೆ ಮಾಡದೇನೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಕ್ಕಂತಹ ಶ್ರೀಹರಿ, ಶ್ರೀಮನ್ನಾರಾಯಣ ಎನ್ನುವಂತಹ ಚಿಂತನೆ ಮಾಡ್ತಾ ಇದೇ ಸಾಧನೆ ಮಾಡುವಂತಹ ಈ ಸಾಧಕರಿಗೆ ಒಂದು ಮಾರ್ಗವಾಗತ್ತೆ, ಮುಕ್ತಿಗೆ ಮಾರ್ಗವಾಗತ್ತೆ. ನಮಗೆ ಸಾಧನೆ ಮಾಡುವಂತಹ ಬುದ್ಧಿಯನ್ನು ಆ ಶ್ರೀಹರಿ ಕೊಡಲಿ ಅಂತಕ್ಕಂತಹ ಪ್ರಾರ್ಥನೆಯೇ ನಮಗೆ ಬದುಕಿದಕ್ಕೆ ಫಲ. ಅದು ಸರಿ, ನಮ್ಮ ಕರ್ಮಾನುಸಾರವಾಗಿಯೇ ಶ್ರೀಹರಿ ನಮ್ಮ ಪ್ರಯತ್ನ, ನಮ್ಮ ಕರ್ಮಾನುಚರಣೆ ಇವೆಲ್ಲವುಗಳನ್ನು ನೋಡಿಕೊಂಡೇ ನಮಗೆ ಮುಕ್ತಿಯನ್ನು ಕೊಡ್ತಾ ಇದ್ದಾರೆ. ಆ ಒಂದು ಸಂಸಾರದ ಬಂಧನದಿಂದ ಬಿಡುಗಡೆ ಸಿಕ್ಕತ್ತೆ, ಅದು ಸರಿಯೇ. ಆದರೆ ಈ ರೀತಿಯಾಗಿರುವಂತಹ ಪ್ರಾರ್ಥನೆಯ ಮುಖಾಂತರವಾಗಿ ನಾವು ಮುಕ್ತಿಯ ಮಾರ್ಗಕ್ಕೆ ಸಮೀಪವಾಗಬಹುದು, ಮುಕ್ತಿಯ ಮಾರ್ಗದಲ್ಲಿ ಅಥವಾ ಮುಕ್ತಿಗೆ ನಾವು ಸಮೀಪಕ್ಕೆ ಹೋಗಬಹುದು, ಒಂದು ಹೆಜ್ಜೆ ಮುಂದೆ ಬರಬಹುದು ಅಂತಕ್ಕಂತಹ ವಿಚಾರವನ್ನು ದಾಸಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಒಂದು ನಂಬಿಕೆ ಏನಿದೆಯಲ್ಲ, ಭಗವಂತ ನಮ್ಮನ್ನು ಎಡಬಿಡದೆ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ನಂಬಿಕೆ ಇದೆಯಲ್ಲ, ಅದು ನಮ್ಮ ಕಷ್ಟ ಕಾಲದಲ್ಲಿ, ನಮ್ಮ ದುಃಖದ ಸಂದರ್ಭದಲ್ಲಿ ಭಗವಂತ ಯಾವತ್ತಿಗೂ ನಮ್ಮೊಡನೆ ಇದ್ದು ಕಾಪಾಡ್ತಾ ಇದ್ದಾನೆ. ಹೇಗೆ ಕಾಪಾಡ್ತಾ ಇದ್ದಾರೆ? ಕಣ್ಣು ರೆಪ್ಪೆಯಂತೆ ಕಣ್ಣುಗಳು ಹೇಗೆ ಕಾಪಾಡ್ತಾ ಇದೆಯೋ, ಕಣ್ಣುಗಳನ್ನು ಹೇಗೆ ಕಾಪಾಡ್ತಾ ಇದೆಯೋ ಕಣ್ಣು ರೆಪ್ಪೆ, ಆ ರೀತಿ ಕಣ್ಣು ರೆಪ್ಪೆಗಳಂತೆ ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅನ್ನುವಂತಹ ಚಿಂತನೆ, ಆ ದೃಢವಾದ ಚಿಂತನೆ ಏನಿದೆಯಲ್ಲ, ಅದೇ ಬದುಕಿದಕ್ಕೆ ಫಲ ಅಂತ ಇಲ್ಲಿ ಶ್ರೀದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ರೀತಿಯಾದ ಜ್ಞಾನ, ಭಗವಂತನ ಜ್ಞಾನವೇ ಫಲ. ಈ ಜ್ಞಾನದ ಮುಖಾಂತರವಾಗಿ ಬರ್ತಕ್ಕಂತಹ ಮೋಕ್ಷವೇ ಫಲ. ಇದು ಫಲ ಬದುಕಿದಕ್ಕೆ ಅಂತಕ್ಕಂಥದ್ದನ್ನು ಶ್ರೀದಾಸಾರ್ಯರು ನಮಗೆ ಈ 23ನೆಯ ನುಡಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ತದನಂತರದಲ್ಲಿ 24ನೆಯ ನುಡಿಯಲ್ಲಿ ಏನಿಟ್ಟಿದ್ದಾರೆ ದಾಸಾರ್ಯರು, ಯಾವ ಪ್ರಮೇಯವನ್ನು ಇಟ್ಟಿದ್ದಾರೆ ಅನ್ನೋದನ್ನು ನಾಳೆ ದಿನ ಮತ್ತೆ ನೋಡೋಣ ಅಂತ ಹೇಳ್ತಾ, ನಾಳೆ ಮತ್ತೆ ಸಿಗ್ತೇನೆ, ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಪತಿ ಅಂತರ್ಗತ, ಸಮಸ್ತ ಗುರು ಅಂತರ್ಗತ, ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀ ಕೃಷ್ಣಾರ್ಪಣಮಸ್ತು. ನಂದೇನದು ಸ್ವಾಮಿ, ಸಕಲವೂ ನಿಮ್ಮದೇ, ನಾಹಂ ಕರ್ತ ಹರೇ ಕರ್ತ, ಹರೇ ಶ್ರೀನಿವಾಸ.